ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಯಲ್ ಕಮಿಟಿ ಗೋವಾ ಸ್ಟೇಟ್ ಅಧ್ಯಕ್ಷ ದೀಪಕ್ ಕಟ್ಟಿಮನಿ ಅಂತೇಳಿ. ಗೋವಾದಲ್ಲಿ ಇದು ಸಂಘಟನೆ ಮಾಡಬೇಕಂದ್ರೆ ಇಲ್ಲಿ ಬಹಳ ತರ ಅಂದ್ರೆ ನಮ್ದು ದಲಿತ ಸಮಾಜಿಗೆ ಏನು ವ್ಯಾಲ್ಯೂ ಇಲ್ಲ, ಮೋಸ್ಟ್ಲಿ ಶೆಡ್ಯೂಲ್ ಕಾಸ್ಟ್. ಯಾಕಂದ್ರೆ ಗೋವಾದಲ್ಲಿ ನಮ್ಮ ಶೆಡ್ಯೂಲ್ ಕಾಸ್ಟ್ ಸರ್ಟಿಫಿಕೇಟ್ ನಮ್ಮ ಕನ್ನಡ ಜನಕ್ಕೆ ಬೇಕಂದ್ರೆ ಅವರು 1968 ಪ್ರೂಫ್ ಕೇಳ್ತಾರೆ. 1968ದಲ್ಲಿ ನಮ್ಮ ಮಂದಿ ಬಂದಿದ್ರು, ಮೋಸ್ಟ್ಲಿ ನಮ್ಮ ಮಂದಿ ಇಲ್ಲೇ ಇದ್ರು, ಬಟ್ ಲೇಬರ್ ಕ್ಲಾಸ್ ದಲ್ಲಿ ಇದ್ರು ನಮ್ಮ ಮಂದಿ. ಯಾಕಂದ್ರೆ ಕದಂಬ ರಾಜಗಳು ಬಂದಿದ್ರು. ಆಕ್ಚುಲಿ ಫ್ಯಾಕ್ಟ್ ಹಿಸ್ಟ್ರಿ ಯಾರಿಗೂ ಗೊತ್ತಿಲ್ಲ. ಇದು ಗೋವಾದಲ್ಲಿ ನಾವು ಹೊರಗಿನ ಜನ ಆಕ್ಚುಲಿ ನಾವೇ ಒರಿಜಿನಲ್ ಗೋವಾ ಜನ. ಈ ಗೋವಾ ಇರೋದೇ ಹೊರಗಿನ ಜನ. ಯಾಕಂದ್ರೆ ಹಿಂದೆ ನೀವು ಹಿಸ್ಟ್ರಿ ಹೋಗ್ರಿ, ಒಂದು ಗೂಗಲ್ ಹೊಡೆದು ನೋಡ್ರಿ, ಅದರಲ್ಲಿ ಗೊತ್ತಾಗತ್ತೆ ಕದಂಬ ರೂಲರ್ಸ್ ಅಂದ್ರೆ ಇದು ಗೋವಾ, ಬೆಲ್ಗಾಂ, ಶಿವಮೊಗ್ಗ ಒಟ್ಟು ಒಂದಿತ್ತು. ಆ ಟೈಮ್ದಲ್ಲಿ ಬನವಾಸಿ ಅಂತ ಹೇಳಿ ಕ್ಯಾಪಿಟಲ್ ಸಿಟಿ ಇತ್ತು ಗೋವಾ ಒಟ್ಟು ಹಿಡ್ಕೊಂಡು. ಆಮೇಲೆ ಪೋರ್ಚುಗೀಸ್ ನಮ್ದು ಬರೋಕ್ಕಿಂತ ಪೈಲ ಆದಿಲ್ ಶಾ, ಬಿಜಾಪುರದ ರಾಜರು ಆದಿಲ್ ಶಾ ಅಂತ ಇದ್ರು, ಗೋವಾದಲ್ಲಿ ಇದ್ರು. ಆಮೇಲೆ ಕದಂಬ ರಾಜಗಳು ಇದ್ರು. ಆ ಟೈಮಲ್ಲಿ ಇಲ್ಲಿ ಸಂಸ್ಕೃತ ಮತ್ತು ಕನ್ನಡ ಲ್ಯಾಂಗ್ವೇಜ್ ಇತ್ತು. ಸಾಕಷ್ಟು ದೇವರ ಗುಡಿ ಕಟ್ಟಿದ್ರು, ಸಾಕಷ್ಟು ಕನ್ನಡ ಜನ ಇತ್ತು. ಆಮೇಲೆ ಪೋರ್ಚುಗೀಸ್ ಬಂದ್ಮೇಲೆ ಪೋರ್ಚುಗೀಸ್ ಕಾಂಕರ್ಡ್ ಮಾಡಿದ್ರು ಗೋವಾ. ಆ ಟೈಮ್ದಲ್ಲಿ ನಮ್ಮ ಮಂದಿ ಏನ್ ಮಾಡಿದ್ರು, ಕನ್ನಡ ಇದು ಐತಲ್ಲ, ಅರ್ಧ ಮಂದಿ ಇಳಿ ಹೋದ್ರು, ಅರ್ಧ ಮಂದಿ ಬೇರೆ ಕಡೆ ಹೋದ್ಮೇಲೆ ಈ ಪೋರ್ಚುಗೀಸ್ ಬಂದು ನಮ್ಮ ಮಂದಿನ ಲೇಬರ್ ಕ್ಲಾಸ್ ಇರ್ತಾರ, ನಮ್ಮ ಮಂದಿ ದುಡಿಯಕ್ ಬಂದಾರೆ ಫಾದರ್ ಅವ್ರು ಒಟ್ಟರು ಕರ್ಕೊಂಡು ಅವರು ಕೆಥಲಿಕ್ ಕನ್ವರ್ಟ್ ಮಾಡಿದ್ರು. ಕೆಥಲಿಸಂ ಅಂದ್ರೆ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಿ ಸರ್ನೇಮ್ ಚೇಂಜಸ್ ಆಗ್ಬಿಟ್ಟು. ಆ ಟೈಮ್ದಲ್ಲಿ ಚೇಂಜಸ್ ಆದ್ಮೇಲೆ ಆವಾಗ ಹೊರಗಿನವರು ಮ್ಯಾಗಿನವರು ಅನ್ನಕೋದು. ಯಾಕಂದ್ರೆ ಇಲ್ಲಿ ಮಂದಿ ಕದಂಬ ರಾಜನ ಇದ್ದಾರ್ದು ಅದು ನಮ್ಮ ಕರ್ನಾಟಕದೇ ಸರ್ನೇಮ್ ಇದೆ. ಕಟ್ಟಿಮನಿ ತಗೋರಿ, ಜಾಮೂನಿ ಬಂತು, ಈ ಒಟ್ಟು ಪೈಲಾ ಜನದಿದ್ದೆ ಅವರು ಆತರ ಇಟ್ಕೊಂಡ್ರು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಹಿಡ್ಕೊಂಡು ನಾವು ಇಟ್ಟಿದ್ವಿ, ಅದೇ ಹೆಸರಿದೆ. ಆ ಟೈಮ್ನಲ್ಲಿ ಈಗ ನಮ್ಮ ಜನರೇಷನ್, ಡೆಕೆಡ್ಸ್ ಆಫ್ ಜನರೇಷನ್ ಅದು, ನಮ್ಮ ಮಕ್ಕಳು, ಮರುಮಕ್ಕಳು, ನಮ್ಮ ಅಜ್ಜರು ಅದು ಆದ್ಮೇಲೆ ಈಗ ಏನಾಗೈತೆ ಅಂದ್ರೆ ಜನಸಂಖ್ಯೆ ಹೆಚ್ಚಾಗಿ ಈಗ ಏನಾಗೈತೆ, ಅವ್ರು ಯಾರು ನಮ್ಮನೆ ಮಂದಿ ಯಾರು ಕೆಥಲಿಕ್ ಕಮ್ಯುನಿಟಿದಿಂದ ಫ್ರಾನ್ಸಿಸ್ ಇದು ಹಾಕೊಂಡು ಹೆಸರಿದ್ದಾರೋ ಅಲ್ಲಿ ಡಿವೈಡೇಷನ್ ಆಗುತ್ತು. ಡಿವೈಡೇಷನ್ ಹೊರಗಿಂದ, ಆಮೇಲೆ ಔಟ್ಸೈಡರ್ಸ್, ಆಮೇಲೆ ಗೋವಾ ಇದ್ದಾರೆ ಅಂತೇಳಿ ಇದು ಪ್ರಾಬ್ಲಮ್ ಇಶ್ಯೂ ಆಯಿತು. ಅದಕ್ಕಾಗಿ ನಮ್ಮ ದಲಿತ ಮಂದಿದ ಸಮಾಜ ಬಹಳ ಪ್ರಾಬ್ಲಮ್ ಆಗುತ್ತೆ. ದಲಿತ ಮಂದಿ ಹೊಡಿದು ಅದು ಇದು ಬಹಳ ತ್ರಾಸ ಆಗ್ತು. ನಾವು ಹೋಗಿದ್ವಿ. ಯಾಕಂದ್ರೆ ಅಂಬೇಡ್ಕರ್ದು ಇಲ್ಲಿ ವಾಸ್ಕೋದಲ್ಲಿ ಇತ್ತು, ಆಮೇಲೆ ಸಾವರ್ಡೆ, ಸಾಂಗೆ, ಆಮೇಲೆ ನಿಮ್ಮ ಪಣಜಿಯಲ್ಲಿ ಇತ್ತು, ಮಡಗೋದಲ್ಲಿ ಇದ್ರಕ್ಕಿಲ್ಲ, ಬಟ್ ಏನೂ ಇದ್ರಕ್ಕಿಲ್ಲ. ಅದಕ್ಕೆ ಒಂದು 15 ವರ್ಷ ಹಿಂದೆ ನಾವೊಂದು ಯೋಚನೆ ಮಾಡಿದ್ವಿ, ಈ ತರ ನಮ್ಮ ಮಂದಿಗೆ ತ್ರಾಸ ಆಗುತ್ತೆ ಅಂದ್ರೆ ನಮ್ಮ ಮಂದಿನ ಒಟ್ಟು ಒಂದು ಮಾಡಿ ಒಂದು ಸ್ಟೇಟ್ ಪ್ಲಾಟ್ಫಾರ್ಮ್ ಬರ್ಬೇಕಂತ ಹೇಳಿ ನಾವು ರ್ಯಾಲಿ ಸ್ಟಾರ್ಟ್ ಮಾಡಿದ್ವಿ. 15 ವರ್ಷದಿಂದ ರ್ಯಾಲಿ ಸ್ಟಾರ್ಟ್ ಮಾಡಿ ಪೈಲ ನಮ್ಮ 1,000 ಜನ, 2,000 ಜನ, ಈಗ 5,000 ಜನ ಕರ್ಕೊಂಡು ನಾವು ರ್ಯಾಲಿ ಮಾಡ್ತಿದ್ದೀವಿ. ಸೊ ಈಗ ನಮ್ಮ ಪವರ್ ಹೌಸ್ ಅಂತ ಮಡಗಾವಲ್ಲಿ ಒಂದು ಮೇಜರ್ ಸರ್ಕಲ್ ಇದೆ. ಅದರಲ್ಲಿ ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಡಗಾಂವ್ ಮುನ್ಸಿಪಲ್ ಕೌನ್ಸಿಲ್ ದಿಂದ ರೆಸಲ್ಯೂಷನ್ ಪಾಸ್ ಆಗಿದೆ. ಅದರಿಂದ ಮೂವಿ ನೆಕ್ಸ್ಟ್ ನಾವು ಇಯರ್ ಸೆಲೆಬ್ರೇಷನ್ ದಲ್ಲಿ ಸ್ಟ್ಯಾಚ್ಯೂ ಸುಂದರವಾದ ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಲ್ಲಿ ನಾವು ಹಾಕಬೇಕಂತ ಅಂದಿದ್ವಿ. ಮೋಸ್ಟ್ಲಿ ನಾವು ಅದು ಮಾಡಿದ್ವಿ. ಮತ್ತೆ ಆಮೇಲೆ ಗೋವಾದಲ್ಲಿ ಅಟ್ರಾಸಿಟಿ ಆಕ್ಟ್ ಅಂತ ಏನು ಯಾವಾಗ ಗೊತ್ತಿದ್ರಿಕಿಲ್ಲ. ನಮ್ಮ ಕನ್ನಡ ಮಂದಿನ ಬಡಿತರು, ಅದನ್ನ ಮಾಡ್ತೀವಿ, ಬಹಳ ತ್ರಾಸ ಕೊಡ್ತಿರು. ಅದರಲ್ಲಿ ನಾವು ಎಂಟರ್ ಆಗಿ ನಮ್ಮ ಮಂದಿನ ಒಂದು 2 ವರ್ಷ ಹಿಂದೆ ನಮ್ಮ ಮಂದಿನ ಒಬ್ರು ಬಡದ ಕೇಸಿಂದ ಜಾತಿ ಮೇಲೆ ಬೇಗ ಆದ ಮಾಡಿದ್ರು. ಆದ್ಮೇಲೆ ನಾವು ಕಂಪ್ಲೇಂಟ್ ಮಾಡಿದಲ್ಲಿ ಕಂಪ್ಲೇಂಟ್ ಯಾರು ತಗೋಲಿಲ್ಲ. ಆಮೇಲೆ PIಗೆ ಮಾತಾಡಿದ್ವಿ, PI ಬಿ ಇಂಟ್ರೆಸ್ಟ್ ಆಗಲಿ, ಡಿವೈಸ್ ಪಿ ಅವನು ತಗೋಲಿಲ್ಲ, SP ಕಡೆ ಹೋದ್ರು ತಗೋಲಿಲ್ಲ. ಆ ಟೈಮ್ ನಾವು ಪ್ರೆಸ್ ಕಾನ್ಫರೆನ್ಸ್ ತಗೊಂಡು ನಾವು ವಾರ್ನಿಂಗ್ ಮಾಡಿದ್ವಿ. ವಿದಿನ್ 24 ಅವರ್ಸ್ ದಲ್ಲಿ ನೀವು ಆ ಮನುಷ್ಯನ ಅರೆಸ್ಟ್ ಮಾಡಲಿಲ್ಲ, ಯಾಕಂದ್ರೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇತ್ತು. DCM ಡೆಪ್ಯೂಟಿ CM ಅವನು PA ಅಂತ ಇದ್ದ. ಸೊ ಅದರಿಂದ ಅವ್ರು ಅರೆಸ್ಟ್ ಮಾಡೋದಕ್ಕೆ ನಾವು ವಾರ್ನಿಂಗ್ ಕೊಟ್ಟು ಪ್ರೆಸ್ ಕಾನ್ಫರೆನ್ಸ್ ದಿಂದ ವಿದಿನ್ 24 ಅವರ್ಸ್ ನೀವು ಅರೆಸ್ಟ್ ಮಾಡಿಲ್ಲ, ಅದನ್ನ ಮೋರ್ಚಾ ತಂದು ಪೊಲೀಸರಿಂದ ಕುಣಿತ ಅಂದ್ಮೇಲೆ ವಿದಿನ್ 24 ಅವರ್ಸ್ ಅರೆಸ್ಟ್ ಮಾಡ್ರು. ಅದು ನಮ್ಮಂದ್ರೆ ಅಟ್ರಾಸಿಟಿ ಆಕ್ಟ್ ಏನಂತ ಆಮೇಲೆ ಮಂದಿಗೆ ಗೊತ್ತಾಯ್ತು. ಸೊ ಈ ತರ ನಾವು ಒಂದೊಂದು ಮಂದಿಗೆ ನಾವು ಮಾಡ್ಕೊಂಡು ಹೊಟ್ಟದ್ದು ಗೋವಾದಲ್ಲಿ. ಸೊ ನಾವು CMಗೂ ಮೊನ್ನೆ ಮೆಮೊರಂಡಮ್ ಕೊಟ್ಟಿದ್ವಿ. 1968 ಪ್ರೂಫ್ ಕೇಳ್ತಾವ್ರು ಕಾಸ್ಟ್ ಸರ್ಟಿಫಿಕೇಟ್. ಯಾಕಂದ್ರೆ ನಮ್ಮ ಮಂದಿಗೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಸಿಗಲ್ಲ. ಹೆಂಗ್ ಸಿಗಲ್ಲ ಅಂದ್ರೆ ಕರ್ನಾಟಕದಲ್ಲಿ ಮಾದರ್ ಅಂತ ಇದೆ, ಆಮೇಲೆ ತೊಡೆ ಮಾದಿಗ ಅಂತಾರೆ, ತೊಡೆ ಮಹಾರಾಷ್ಟ್ರದಲ್ಲಿ ಮಾಂಗ್ ಅಂತಾರೆ. ಅದೇ ಮಾಂಗ್ ಅಂತೂ ಇಲ್ಲಿ ರಿಜಿಸ್ಟರ್ ಇದೆ. ಬಟ್ ಅವ್ರು ಕೇಳ್ತಾರೋ 1968 ಪ್ರೂಫ್ ಕೇಳ್ತಾರೋ. ಸೊ ನಮ್ಮ ಮಂದಿ ಲೇಬರ್ ಕ್ಲಾಸ್ ಮಂದಿ ಇತ್ತಲ್ಲ, ಆ ಟೈಮ್ ಡಾಕ್ಯುಮೆಂಟ್ ಅವ್ರಿಗೆ ಇದ್ರಿಕಿಲ್ಲ. ಸೊ ಅದಕ್ಕೆ ನಾವು CMಗೆ ಮೆಮೊರಂಡಮ್ ಕೊಟ್ಟಿವಿ. ಏನಂತ ಹೇಳಿ ಮನವಿ ಮಾಡಿದ್ವಿ, ನೀವು 1968 ದಿಂದ ತೆಗೆದು 1987, ಯಾಕಂದ್ರೆ ಗೋವಾ ರಾಜ್ಯ ಆಗಿದ್ದು 1987 ರಾಜ್ಯ ಆಗಿದೆ. ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಮೋಸ್ಟ್ಲಿ ಅವ್ರು ಮಾಡ್ತಾನೆ ಅಂದಾರೆ. ಸೊ ಅದಕ್ಕೆ ಅಂಬೇಡ್ಕರ್ ನಮ್ದು ಸಮಾಜದಿಂದ ಎವ್ರಿ ಇಯರ್ ಆಲ್ ಗೋವಾದಲ್ಲಿ ನಾವು ಕಮಿಟಿ ಮಾಡಿದ್ವಿ. ಅದಕ್ಕಾಗಿ ಇವತ್ತ ನಮ್ದು ಮಾರುತಿ ಹರಿಜನ್ ಅಂತ ಹೇಳಿ ಬಹಳ ಸೋಷಿಯಲ್ ವರ್ಕರ್, ಬಹಳ ಉದ್ಯೋಗ, ಬಹಳ ಕೆಲಸ ಮುಂದೆ ಮಾಡಿದ್ರು. ಅವರು ನಾರ್ತ್ ಗೋವಾ ಡಿಸ್ಟ್ರಿಕ್ಟ್ ಕಮಿಟಿ ಅಧ್ಯಕ್ಷ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅದೇ ತರ ನಮ್ಮ ಬಾಲೇಶ್ ಅಂತದವರು, ಅವರು ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಂತ ಕೊಟ್ಟಿದ್ದೀವಿ. ಅದೇ ರವಿ ಅಂತದವರು, ಅವರು ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಅಂತ ಕೊಟ್ಟಿದ್ದೀವಿ.
ಆ ತರ ನಮ್ಮ ಅನಿಲ್ ಸನದಿ ಪ್ರೆಸ್ ಅಲ್ಲಿ ಮೀಡಿಯಲ್ಲಿ ಅವರು ಹೆಸರು ಚೆನ್ನಾಗಿದೆ, ಅವ್ರಿಗೂ ನಾವು ಒಂದು ಪ್ರೆಸಿಡೆಂಟ್ ಆಫ್ ಮೀಡಿಯಾ ಪ್ರೆಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಪೋಸ್ಟ್ ಕೊಟ್ಟಿದ್ವಿ. ಸೊ ಇದು ನಮ್ದು ಏನೋ ನಮ್ಮ ಮಂದಿಗೆ, ದಲಿತ ಮಂದಿ ಅಥವಾ ನಮ್ಮ ಕನ್ನಡ ಜನರಿಗೆ ಏನೋ ತ್ರಾಸು ಬಂತು, ಏನೋ ಬಂದ್ರೆ ನಮ್ಮ ಕಡೆ ಬಂದು ನಾವು ಹೆಲ್ಪ್ ಮಾಡ್ತೀವಿ. ಅದಕ್ಕೆ ನಾವು ಗವರ್ಮೆಂಟ್ ಇರಲಿ, ಯಾವುದೇ ಸೋಷಿಯಲ್ ಎಂಡಿಸ್ ಯಾರಿದ್ರೆ ನಾವು ಕೇಳಲ್ಲ, ನಾವು ರಾತ್ರಿ ದಿನ ಹೆಲ್ಪ್ ಮಾಡ್ಲಿಕ್ಕೆ ನಮ್ಮ ಮಂದಿಗೆ ನಾವು ಕುಂತಿದೀವಿ. ಇದನ್ನ ಹೇಳಿ ಥ್ಯಾಂಕ್ ಯು. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಏನ್ ಹೇಳುದಂದ್ರೆ, ನಾವು ನಮ್ಮ ದಲಿತ ಸಂಘ ಮುಂದುವರಿಸಬೇಕಂತೇಳಿ ನಾವು ಒಂದು ಭಾವನೆಯಿಂದ ಇಲ್ಲಿ ಮಡಗಾಂವ್ ನಮ್ಮ ದೀಪಕ್ ಸರ್ ಕಟ್ಟಿಮನಿ ಪ್ರೆಸಿಡೆಂಟ್ ಅವ್ರ ಕಡೆ ನಾವು ಇದನ್ನು ಕೇಳಿಕ್ ಬಂದಿದ್ದೇವೆ. ಅವ್ರು ಹೇಳ್ತಾರ, ನೀವು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಎಲ್ಲ ಕಡೆ ಕೆಲಸ ಮಾಡ್ರಿ, ಇದನ್ನ ಮುಂದುವರಿಸ್ರಿ, ನಮ್ಮ ದಲಿತ ಸಂಘ ಎಲ್ಲಿರದಾರ ಅವ್ರಿಗೆಲ್ಲ ತೂಗ್ ಸಂಘಟನೆಗಳು ಬೆಳೆಸ್ರಿ, ಆದ್ರೆ ಅವ್ರ ಕಷ್ಟಗಳಿದ್ದೆ ನೀವು ನೋಡ್ರಿ, ಮತ್ತೆ ನಿಮ್ಗೆ ಏನ್ರಿ ಹೆಲ್ಪ್ ಆಗಿದ್ರೆ ನಮ್ಮನ್ನ ಕೇಳ್ರಿ. ಏನೋ ನಿಮ್ಮ ಮ್ಯಾಲ ಅತ್ಯಾಚಾರ ಅಟ್ರಾಸಿಟಿ ಮಾಡಕ್ ನಾವು ಸಪೋರ್ಟ್ ಮಾಡ್ತೀವಿ ನಿಮಗ. ನಮ್ಮ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಗೋವಾದಲ್ಲಿ ಸಂಘಟನೆಗಳು ಬೆಳೆಸ್ರಿ, ಮತ್ತೆ ಎಲ್ಲೆಲ್ಲಿ ಅದಾರಲ್ಲ ಅವ್ರಿಗೆ ತಿಳಿಸ್ಬೇಕು, ಇದನ್ನು ಮುಂದುವರಿಸಬೇಕು, ಮತ್ತೆ ಇದನ್ನೆಲ್ಲರಿಗೂ ನೀವು ಸಹಕಾರ ಕೊಡಬೇಕು. ಮತ್ತೆ ಈ ಜಾಗದಲ್ಲಿ ನಮ್ಮ ಕಾಸ್ಟ್ದವ್ರಿಗೆ, ನಾವು SC ಕಾಸ್ಟ್ದವ್ರಿಗೆ ಇದನ್ನು ಮುಂದೆ ಮಾಡಿ ಯಾವುದೋ ಒಂದು ಹುದ್ದೆ ಅವ್ರಿಗೆ ಕೊಡಬೇಕು, ಅವ್ರನ್ನ ಮುಂದೆ ತರಬೇಕು. ಯಾಕಂದ್ರೆ ಕೆಲವು ದಿವಸಗಳಲ್ಲಿ ನಮಗೊಂದೊಂದು ಜಾಗದಾಗ ಕಪ್ಪದಾಗ ಚಾ ಕೊಟ್ಟಿದಾರ, ನಮ್ ಹಿಂದೆ ಏನೋ ಕಷ್ಟಗಳು ಮಾಡಿದಾರೆ, ಇನ್ನೂ ತನಕ ಹಳ್ಳಿ ಒಳಗೆ ನಮ್ಗೆ ಒಳಗುವಂತ ಪರಿಸ್ಥಿತಿ ಇಲ್ಲ. ಒಬ್ಬ ಮನೆಗೆ ಹೋದ್ರೆ ನಾವು ಜಾತಿ ಬೇರೆ, ನಾವು ಅರ್ಜೆಂಟಾಗಿ ಬೇರೆ ಜಾತಿ ಹೇಳಿದ್ರೆ ನಮ್ಗೆ ಉಣ್ಣಾಕ್ ಕೊಡ್ತಾರೆ, ಚಾ ಕೊಡ್ತಾರೆ, ಇಲ್ಲದ್ರೆ ಕೊಡೋದು ನಮ್ಗ ಅಂತ ಪರಿಸ್ಥಿತಿ ಐತಿ. ಆದ ವಿಚಾರ ಮಾಡಿ ನೋಡ್ಬೇಕಾದ್ರೆ ನಾವು ದಲಿತ ನಮ್ಮ ಸಂವಿಧಾನ, ನಮ್ಮ ಅಂಬೇಡ್ಕರ್ ಸಾಹೇಬ್ರು ನಮ್ಗೆ ಏನ್ ಮಾಡಿ ಹೋಗಿದಾರ ಅದನ್ನ ನಾವು ನೆರವೇರಿಸಬೇಕಾಗಿತ್ತು ಇವತ್ತಿನ ದಿವಸ. ಅದನ್ನ ಬಿಟ್ಟು ನಾವು ಬೇರೆ ಸಂಘಟನೆ ಮಾಡಿ ಜನರಲ್ ಮಾಡಿ ಅದನ್ನೆಲ್ಲ ಮಾಡಕ್ ನಮ್ಗೆ ಯೋಗ್ಯತೆ ಇಲ್ಲ. ನಮ್ಮ ಸರ್ಗಳು ಏನ್ ಹೇಳ್ತಾರಲ್ಲ ಅದಕ್ಕೆ ಅವ್ರಿಗೆ ನಾವು ನೆರವೇರುವಂಗೆ ಕೆಲಸ ಮಾಡಿ ನಮ್ಮ ಸಂಘಟನೆ ಮುಂದುವರಿಸ್ತೇನೆ ಅಂತ ಹೇಳಿ ನಮ್ಮ ದೀಪಕ್ ಸರ್ ಹೇಳಿ ನಮ್ಮೆಲ್ಲ ಕಮಿಟಿಗೆ ನಾನು ಋಣಿಯಾಗಿ ಕೆಲಸ ಮಾಡ್ತೀನಿ. ನನ್ನ ವಂದನೆ. ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಸೊ ಇವತ್ತು ಒಂದು ನನಗೆ ಸಂತೋಷದ ವಿಷಯ, ಯಾಕಂದ್ರೆ ದೀಪಕ್ಕನ್ನ ಕಟ್ಟಿಮನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಯಲ್ ಕಮಿಟಿ ಇದರಲ್ಲಿ ಡಿಸ್ಟಿಕ್ ಸೆಕ್ರೆಟರಿ ಆಗಿ ನನ್ನನ್ನ ಒಂದು ಪದನಾಮಕರಣವನ್ನು ಕೊಟ್ಟಿದ್ದಾರೆ. ತುಂಬಾ ಸಂತೋಷ, ಯಾಕಂದ್ರೆ ಅವರ ಒಂದು ಸಂಘಟನೆಯಲ್ಲಿ DSS ಸಂಘಟನೆಯಲ್ಲಿ ಕೆಲಸ ಮಾಡುವುದಕ್ಕೆ ತುಂಬಾ ಅವಕಾಶ ನನಗೆ ಇದು ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ನಮ್ತನನ ಎಲ್ಲಿ ಹೋದ್ರೂ ಕೂಡ ಬಿಟ್ಟು ಕೊಡಬಾರ್ದು, ಮರೆಯಲೂಬಾರದು ಅಂತ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೋ ಕಷ್ಟವನ್ನು ಹೊತ್ಕೊಂಡು ಯಾವುದೋ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಮ್ಮತನವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲಿಲ್ಲ. ಯಾಕಂದ್ರೆ ಗೋವಾದಲ್ಲಿ ಬಂದು ನೆಲೆ ಊರಿ 25-30 ವರ್ಷಗಳಿಂದ ಸಂಘಟನೆ ನಡೆಸಿಕೊಟ್ಟು ಬರ್ತಾ ಇರುವಂತಹ ಮೊದಲನೇದಾಗಿ ಪ್ರೆಸಿಡೆಂಟ್ ದೀಪಕನ ಕಟ್ಟಿಮನಿ ಅವರಿಗೆ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತೀನಿ. ನನ್ನನ್ನ ನಾರ್ತ್ ಗೋವಾ ಡಿಸ್ಟಿಕ್ ಸೆಕ್ರೆಟರಿ ಆಗಿ ಆಯ್ಕೆ ಮಾಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನನ್ನ ಮತ್ತೆ ನಾರ್ತ್ ಗೋವಾದ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿರುವಂತಹ ಮಾರುತನ್ನ ಹರ್ಜಿನ್ ಅವರಿಗೂ ಕೂಡ ಧನ್ಯವಾದಗಳು ಇವತ್ತು. ಮತ್ತೆ ಅದೇ ರೀತಿ ನಮ್ಮ ಡಿಸ್ಟಿಕ್ ರವಿ ಅರ್ಜುನ್ ಗೌಡ್ರವರು ಕೂಡ ಡಿಸ್ಟಿಕ್ ಜಾಯಿಂಟ್ ಸೆಕ್ರೆಟರಿ ಕೂಡ ಅವ್ರಿಗೂ ಕೂಡ ಪದನಾಮವನ್ನು ಸ್ವೀಕಾರ ಮಾಡಿದ್ರೆ ಎಲ್ಲರೂ ಕೂಡ ತುಂಬಾ ಖುಷಿ ಆಯಿತು. ಒಂದು ವಿಶೇಷವಾಗಿ ಒಂದು ಸಂದೇಶವನ್ನ ನನ್ನೆಲ್ಲ ಕನ್ನಡದ ಜನತೆಗೆ ಮತ್ತು ಎಲ್ಲ ಜೈವಿ ಬಂಧುಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ದೀಪಕನ ಕಟ್ಟಿಮನಿ ಇವರ ಜೊತೆ ನನಗೆ 3 ವರ್ಷದಿಂದ ಸಂಪರ್ಕ. ಆಕ್ಚುಲಿ ಅಷ್ಟು ನಾರ್ಮಲ್ ಇತ್ತು, ಬಟ್ ಹೋದ ವರ್ಷದಲ್ಲಿ ಅಂಬೇಡ್ಕರ್ ಜಯಂತಿಯಲ್ಲಿ ಒಂದು ನನ್ನ ಜೀವಿತದಲ್ಲಿ ಮರೆಯಲಾಗದಂತ ಒಂದು ಘಟನೆ ನಡೆಯುತ್ತೆ. ಒಂದು ನನ್ನ ಸಿಸ್ಟರ್ ಆಗಿರ್ಬೋದು ಅವರು, ಮತ್ತು ನನ್ನ ಫ್ರೆಂಡ್ ಇಲ್ಲೇ ಇದ್ರು, ಏನು ಹೌಸಿಂಗ್ ಇದೇನು ಪವರ್ ಹೌಸ್ ಏರಿಯಾದಲ್ಲಿ ಒಂದು ನಾರ್ಮಲ್ ಒಂದ್ ಸ್ವಲ್ಪ ಏನೋ ಸಮಸ್ಯೆ ಆದದನ್ನ ನಾವು ಪೊಲೀಸ್ ಸ್ಟೇಷನ್ ತುಂಬಾ ಸಮಸ್ಯೆ ಇಲ್ಲ, ನಾವು ಅಲ್ಲಿಂದ ಬರ್ಬೇಕು, ಅದನ್ನ ಪಂಜಿಯಿಂದ 35 ಕಿಲೋಮೀಟರ್ ಇಂದ ಅಲ್ಲಿಂದ ಇಲ್ಲಿ ಒದ್ದಾಡು ಅಂತೇಳಿ ತುಂಬಾ ಸಮಸ್ಯೆ ಆಗಿತ್ತು. ಅವಾಗ ಅವರೇ ನನಗೆ ಸ್ವಂತ ಅಣ್ಣನ ತರ ನಿಂತು ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ನನಗೆ ಯಾವುದೇ ತೊಂದರೆ ಆಗದ ಹಾಗೆ ಎಲ್ಲರೂ ನಾನು ಇದ್ದೀನಿ ಅಂತ ಹೇಳಿ ಸಪೋರ್ಟ್ ಮಾಡಿ, ಯಾವುದೇ ಕೇಸ್ ಆಗಲ್ದ ಹಾಗೆ ಎಲ್ಲದಕ್ಕೂ ಕೂಡ ಸಹಕರಿಸಿ, ಯಾವುದೇ ಕೇಸ್ ಆಗದೆ ಸಹಕರಿಸಿ, ಒಂದು ನನಗೆ ತೊಂದರೆಗಳಾಗದ ಹಾಗೆ ಒಂದು ಕೇಸು ಕೂಡ FIR ಆಗ ದಾಖಲೆ